ಈ ಜೀವ ನಿನಗಾಗಿ ಮುಂದುವರಿದ ಭಾಗ 69. ಅಗಸ್ತ್ಯನ MBA ಫೈನಲ್ ಇಯರ್ ರಿಸಲ್ಟ್ ಬಂದ ಮೇಲೆ ಅವನು ಲಾಯರ್ ನೀಲೇಶ್ ರವರನ್ನು ಭೇಟಿಯಾಗಲು ಹೋದನು. ಅವರ ಮನೆಗೆ ಬಂದಾಗ ಬರಮಾಡಿಕೊಂಡ ಅವರು, ಏನಪ್ಪ ಅಗಸ್ತ್ಯ, ಟಾಪಲ್ಲಿ ಸ್ಕೋರ್ ಮಾಡಿದೆಯಂತೆ? ಹಾಂ ಅಂಕಲ್, ರಿಸಲ್ಟ್ 99% ಬಂದಿದೆ. ಗುಡ್, ಇದೇ ಕಾನ್ಫಿಡೆಂಟ್ ನನಗೆ ಬೇಕಾಗಿದ್ದು. ಬಾ ಕೂತ್ಕೋ, ಯಾಕೆ ನಿಂತಿದೆಯಾ ಅಂತ ಅವರು ಹೇಳಿದಾಗ ಅವನು ಹೋಗಿ ಅವರ ಪಕ್ಕ ಸೋಫಾದಲ್ಲಿ ಕುಳಿತುಕೊಂಡನು. ವಂದನರವರು ಅವರಿಬ್ಬರಿಗೆ ಕಾಫಿ ಕೊಟ್ಟು ಅಲ್ಲಿಂದ ಅಡುಗೆ ಕೋಣೆಗೆ ಹೋದರು. ಅಗಸ್ತ್ಯ, ಮುಂದಿನ ವಾರನ ಬೆಂಗಳೂರಿಗೆ ಹೋಗಲು ಟಿಕೆಟ್ ಬುಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ನೀನೇನಂತೀಯ? ಅಂಕಲ್, ನೀವು ಹೇಗೆ ಹೇಳ್ತಾರೋ ಹಾಗೆ ಮಾಡೋಣ. ಸರಿ, ಹಾಗಾದ್ರೆ ಮುಂದಿನ ವಾರ ಶುಕ್ರವಾರದ ಟಿಕೆಟ್ ಬುಕ್ ಮಾಡ್ತೀನಿ. ಅಂಕಲ್, ಅಪ್ಪ ಅಮ್ಮನಿಗೆ ಈ ವಿಷಯ ಹೇಳಬೇಕಲ್ವಾ? ಆ ವಿಷಯ ನನಗೆ ಬಿಡು. ನಾಳೆ ಭಾನುವಾರ ಎಲ್ಲರೂ ಮನೇಲಿ ಇರ್ತಾರಲ್ವಾ, ನಾನೇ ನಿಮ್ಮ ಮನೆಗೆ ಬಂದು ಅಭಿಷೇಕ್ ಜೊತೆ ಮಾತಾಡ್ತೀನಿ. ನೀವೆಲ್ಲರೂ ಅಲ್ಲಿ PGಲಿ ಇರಬೇಕಾಗತ್ತೆ, ಅದಕ್ಕೂ ಕೂಡ ಅರೇಂಜ್ಮೆಂಟ್ ಮಾಡಿದ್ದೀನಿ. 2 ವರ್ಷ ಕಂಪನಿ ಎಂಪ್ಲಾಯಿಯಾಗಿ ಎಲ್ಲ ಜವಾಬ್ದಾರಿಗಳನ್ನು ಕಲ್ತ್ಕೊಡ್ಬೇಕು. ಏನೇನು ಕೆಲಸ ಇದೆ ಅದನ್ನೆಲ್ಲ ಲಾಯರ್ ಉತ್ತಮ್ ನಿಮ್ಗೆ ಹೇಳ್ತಾರೆ. ಅರ್ಜುನ್ ನಿಮ್ಮ ಜೊತೆ ಇದ್ದು ನಿಮ್ಗೆಲ್ಲರಿಗೂ ಏನೂ ಆಗದಂತೆ ನೋಡ್ಕೊಳ್ತಾನೆ. ನಿಮ್ಮಿಬ್ಬರಿಗೆ 25 ವರ್ಷ ಆಗುತ್ತಾಗ ಕಂಪನಿಯ ಪೂರ್ತಿ ಜವಾಬ್ದಾರಿ ನಿಮ್ಮಿಬ್ಬರಿಗೆ ವಹಿಸ್ತಾರೆ. ಕಂಪನಿಯ ಪೂರ್ತಿ ಜವಾಬ್ದಾರಿ ನಿಮ್ಮಿಬ್ಬರಿಗೆ ಸಿಗುವವರೆಗೆ ಅಪ್ಪಿತಪ್ಪಿ ನೀವಿಬ್ಬರು ಯಾರು ಅಂತ ಯಾರು ಕೂಡ ಗೊತ್ತಾಗಬಾರ್ದು. ಎಸ್ಪೆಷಲಿ ಚಂದ್ರಕಲಾರವರು, ಹಾಗೆ ಅವ್ರ ಮಕ್ಕಳಾದ ರಿಷಿ ಮತ್ತು ಅನ್ಮೋಲ್ಗೆ ನೀವು ಯಾರು ಅಂತ ಗೊತ್ತಾಗಲೇಬಾರ್ದು. ಅವರು ಈಗಿನ ಫೋಟೋ ನಾನು ನಿನ್ಗೆ ವಾಟ್ಸಪ್ ಮಾಡ್ತೀನಿ, ಅದನ್ನು ಅದೇ ಮತ್ತು ನಿನ್ನ ಫ್ರೆಂಡ್ಸಿಗೆ ತೋರಿಸಿ ಹುಷಾರಾಗಕ್ಕೆ ಹೇಳು. ಆಸ್ತಿ ಕೈ ತಪ್ಪಿ ಹೋಗಿರೋದಕ್ಕೆ ಅವ್ರಿಗೆ ಮೊದಲೇ ಕೋಪ ಇದೆ. ನೀವು ಆ ಕಂಪನಿ ಅಸಲಿ ವಾರಸ್ದಾರರು ಅಂತ ಅವ್ರಿಗೆ ಏನಾದರೂ ಗೊತ್ತಾದರೆ ನಿಮ್ಮ ಜೀವಕ್ಕಿನ ಸಂಜಾಗರ ಬರ್ಬೋದು. ಅವ್ರು ಖಂಡಿತವಾಗ್ಲೂ ನಿಮ್ಮನ್ನು ಸಾಯಿಸೋಕ್ಕೆ ಟ್ರೈ ಮಾಡ್ತಾರೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ತುಂಬಾ ಕೇರ್ಫುಲ್ ಆಗಿರಬೇಕು. ಆಯಿತು ಅಂಕಲ್, ನೀವು ಹೇಳಿದ ಹಾಗೇನೆ ಮಾಡ್ತೀನಿ. ನಾವು ಯಾರು ಅಂತಲ್ಲಿ ಯಾರು ಕೂಡ ಗೊತ್ತಾಗದ ಹಾಗೆ ನೋಡ್ಕೊಳ್ತೀನಿ. ಅವರು ಮಾತನಾಡುತ್ತಿರುವಾಗ ಅರ್ಜುನ್ ತನ್ನ ರೂಮಿನಿಂದ ಕೆಳಗೆ ಇಳಿದು ಬಂದು ಕೋರ್ಟಿಗೆ ಹೊರಡತೊಡಗಿದನು. ಆಗ ನೀಲೇಶ್ ರವರು ಅವನನ್ನು ಕರೆದು, ಅರ್ಜುನ್ ಬಾಯಿಲಿ. ಹಾಂ ಡ್ಯಾಡ್, ಬಂದೆ ಅಂತ ಹೇಳಿ ಅವರ ಹತ್ತಿರ ಬಂದು ನಿಂತನು. ಮುಂದಿನ ಶುಕ್ರವಾರ ಇವರೆಲ್ಲರೂ ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದಾರೆ. ಇವ್ರ ಜೊತೆ ನೀನು ಕೂಡ ಹೋಗ್ತಾ ಇದೆಯಾ? ನಾನು ಯಾಕೆ ಡ್ಯಾಡ್, ನೀವು ಹೋಗ್ತಾ ಇದ್ದೀರಲ್ವಾ? ನಾವಿಬ್ಬರು ಹೋದರೆ ಇಲ್ಲಿ ಆಫೀಸನ್ನು ಯಾರು ನೋಡ್ಕೊಳ್ತಾರೆ? ನೀನು ಆಫೀಸ್ ಬಗ್ಗೆ ಟೆನ್ಷನ್ ಮಾಡ್ಕೋಬೇಡ, ನಾನಿದ್ದೀನಲ್ವಾ, ನಾನೆಲ್ಲ ನೋಡ್ಕೋತೀನಿ. ನೀನು ಇವ್ರ ಜೊತೆ ಹೋಗು. ಅಂದರೆ ನೀವು ಹೋಗ್ತಾ ಇಲ್ವೋ ಡ್ಯಾಡ್? ಇಲ್ಲ, ನಾನು ಹೋಗ್ತಾ ಇಲ್ಲ. ನನ್ನ ಬದಲಿಗೆ ನೀನು ಹೋಗ್ತಾ ಇದೆಯಾ? ಡ್ಯಾಡ್, ನಾನು ಹೋಗಲ್ಲ, ನೀವೇ ಹೋಗಿ. ನಾನಿಲ್ಲಿ ಮಾಡುವಂಥ ಕೆಲಸಗಳು ತುಂಬಾ ಇದೆ, ಅದನ್ನು ಕಂಪ್ಲೀಟ್ ಮಾಡಬೇಕು, ಹಾಗಾಗಿ ನಾನು ಹೋಗಲ್ಲ. ನಾನು ಹೇಳ್ತಾ ಇದ್ದೀನಲ್ವಾ, ಎಲ್ಲ ಕೆಲಸ ನಾನು ಮಾಡ್ತೀನಿ ಅಂತ. ನೀನು ಇವ್ರಗಳ ಜೊತೆ ಹೋಗು. ಅಲ್ಲ ಡ್ಯಾಡ್, ನೀನು ಏನು ಹೇಳಬೇಡ, ಹೋಗು ಅಂದರೆ ಹೋಗ್ಬೇಕಷ್ಟೆ. ಮತ್ತೆ ಅಲ್ಲಿ ಇವ್ರಗಳ ಜೊತೆ PGಲಿ ಇರಬೇಕು. PG ಅಲ್ಲ, PGಯಲ್ಲಿ ಯಾಕೆ ಡ್ಯಾಡ್? ನಾವೆಲ್ಲರೂ ಬಾಡಿಗೆ ಮನೆ ನೋಡ್ಕೊಂಡು ಅಲ್ಲಿರ್ಬೋದಲ್ವಾ? ಆದ್ಯ ಇದ್ದಾಳೆ ಅಲ್ವಾ, ಅವಳು ನಿಮ್ಗಳ ಜೊತೆ ಹೇಗೆ ಇರೋಕ್ಕಾಗತ್ತೆ? ಮನೆ ಮಾಡ್ಕೊಂಡ್ರೆ ಅಲ್ಲಿ ನಿಮಗೆ ಅಡುಗೆ ಮಾಡೋಕ್ಕೆ ಕಷ್ಟ ಆಗ್ಬೋದು. ಬಾಯ್ಸ್ PG ಮತ್ತು ಲೇಡೀಸ್ PG ಒಂದೇ ಏರಿಯಾದಲ್ಲಿ ಇರೋದನ್ನು ನೋಡ್ಕೊಂಡು ಅಲ್ಲಿ ನಿಮಗೆಲ್ಲರಿಗೂ ಇರೋದಕ್ಕೆ ಅರೇಂಜ್ಮೆಂಟ್ ಮಾಡಿದ್ದೀನಿ. ಅವಳಿಗೆ ಏನಾದರೂ ತೊಂದರೆ ಆದರೆ ನೀವೆಲ್ಲರೂ ನೋಡ್ಕೋಬೋದು ಅನ್ನೋ ಉದ್ದೇಶದಿಂದ ಒಂದೇ ಏರಿಯಾದಲ್ಲಿರೋ PGಯನ್ನು ಹುಡುಕಿಸಿದ್ದೇನೆ. ಆದರೂ ಡ್ಯಾಡ್, PGಯಲ್ಲೆಲ್ಲ ಇರೋದೇ ಹೇಗೆ? ಇವರೆಲ್ಲರೂ ಹೇಗೆ ಇರ್ತಾರೋ ಹಾಗೆ ನೀನು ಕೂಡ ಇರು. ಸರಿ ಡ್ಯಾಡ್, ನಿಮಗೆ ನಾನು ಇಲ್ಲ ಅಂತ ಹೇಳೋಕ್ಕಾಗತ್ತಾ? ಕೋರ್ಟಿಗೆ ಹೋಗೋಕ್ಕೆ ಲೇಟ್ ಆಗ್ತಾ ಇದೆ, ನಾನಿನ್ನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟನು. ಲಾಯರ್ ನೀಲೇಶ್ ರವರು ಮತ್ತು ಅಗಸ್ತ್ಯ ಸುಮಾರು ಹೊತ್ತಿನ ತನಕ ಮಾತನಾಡಿದ ನಂತರ ಅಗಸ್ತ್ಯ ತನ್ನ ಮನೆಗೆ ಹೊರಟನು. ಇತ್ತ ಕಾರಲ್ಲಿ ಕೋರ್ಟಿಗೆ ಹೋಗುತ್ತಿದ್ದ ಅರ್ಜುನನಿಗೆ ಒಂದು ಕಡೆ ಖುಷಿಯಾದರೆ ಇನ್ನೊಂದು ಕಡೆ ಬೇಸರ ಆಗತೊಡಗಿತು. ಅದೇ ಬ್ಯಾಂಗ್ಳೂರಿಗೆ ಹೋದ್ರೆ ಎಲ್ಲಿ ಅವಳನ್ನು ನೋಡೋಕೆ ಸಿಗಲ್ಲ ಅಂತ ಅಂದ್ಕೊಂಡಿದ್ದೆ, ಆದರೆ ಅವಳನ್ನು ದಿನಾಲು ನೋಡೋ ಭಾಗ್ಯ ಒದಗಿ ಬಂತು. ಅವಳನ್ನು ದಿನಾಲು ನೋಡಿದ್ರೆ ನನಗೆ ಖುಷಿ ಆಗ್ಬೋದು, ಆದರೆ ಅವಳಿಗೆ ನನ್ನ ನೋಡಿದ್ರೆ ಖುಷಿ ಆಗುತ್ತಾ? ಖಂಡಿತ ಆಗಲ್ಲ. ನನ್ನನ್ನು ನೋಡಿದರೆ ಉರಿದು ಬೀಳ್ತಾಳೆ.
ನನ್ನನ್ನು ಉರಿಸೋಕ್ಕೋಸ್ಕರ ಏನೇನು ಪ್ಲ್ಯಾನ್ ಮಾಡ್ಬೋದು. ಏನಾದರೂ ಮಾಡಲಿ, ಅದನ್ನೆಲ್ಲ ಸಹಿಸ್ಕೊಂಡು ಹೋಗ್ತೀನಿ. ಆದರೆ ಅವಳನ್ನು ಒಂದಿನ ನೋಡದೆ ಇರೋಕ್ಕಾಗಲ್ಲ. ದಿನಾಲೂ ಅವಳು ಮುದ್ದು ಮುಖ ನೋಡು ಭಾಗ್ಯ ಸಿಗುತ್ತಲ್ವ, ಅದಕ್ಕೆ ಸಂತೋಷ ಪಡೋಣ ಅಂತ ಅಂದುಕೊಳ್ಳುತ್ತಾ ಕೋರ್ಟ್ ಕಡೆ ಹೊರಟನು. ಭಾನುವಾರದ ದಿನ ಅಭಿಷೇಕ್ ರವರು ಬೆಳಗಿನ ಉಪಹಾರವನ್ನು ಮುಗಿಸಿ ಮನೆಯ ವರಾಂಡದಲ್ಲಿ ಕುಳಿತಿದ್ದರು. ಆಗ ಅವರ ಮನೆಗೆ ಬಂದ ನೀಲೇಶ್ ರವರನ್ನು ನೋಡಿದ ಅವರು, ಬಾರಯ್ಯ, ಇವತ್ತಾದ್ರೂ ನಿನಗೆ ನಮ್ಮ ಮನೆಗೆ ಬರೋಕ್ಕೆ ಪುರ್ಸೋ ಸಿಕ್ತಲ್ವಾ? ಇವತ್ತೇನು ಸೂರ್ಯ ಬೇರೆ ಕಡೆ ಉದಯಿಸಿರೋ ಹಾಗಿದೆ. ಈಗೇನು ನಾನು ಬರಲೇ ಇಲ್ಲಾಂದ್ರೆ ವಾಪಸ್ ಹೋಗ್ಲಾ? ಈ ಬಾರಯ್ಯ, ನಿಂದು ಯಾಕೋ ಅತಿಯಾಯಿತು ಅಂತ ಹೇಳಿದ ಅವರು ನೀಲೇಶ್ ರವರನ್ನು ಎಳೆದುಕೊಂಡು ಬಂದು ಕೂರಿಸಿದರು. ತನ್ನ ಹೆಂಡತಿಯನ್ನು ಕರೆಯುತ್ತಾ, ಐಶು ಐಶು, ಯಾರು ಬಂದಿದ್ದಾರೆ ನೋಡು ಅಂತ ಹೇಳಿದಾಗ ಐಶ್ವರ್ಯರವರು ಅಲ್ಲಿಗೆ ಬಂದು ನೋಡಿದರು. ಅಣ್ಣ ನೀವಾ? ಬನ್ನಿ ಒಳಗೆ. ನೀನಾದರೂ ಮನೆ ಒಳಗೆ ಕರ್ತಿದ್ಯಾ, ಆದರೆ ಇವನು ಮನೆ ಒಳಗೇನೆ ಕರೀತಿಲ್ಲ. ಇಲ್ಲಿ ಚೆನ್ನಾಗಿರೋ ಫ್ರೆಶ್ ಏರ್ ಬರ್ತಾ ಇದೆ ಅಲ್ವಾ, ಅದಕ್ಕೆ ಇಲ್ಲೇ ಕೂತ್ಕೊಂಡು ಮಾತಾಡೋಣ ಅಂತ ಒಳಗೆ ಕರ್ತಿಲ್ಲ. ಒಳಗಡೆ ಹೋಗ್ಬೇಕಂದ್ರೆ ಹೋಗೋಣ ಬಾ. ಹೌದಣ್ಣ ಬನ್ನಿ. ಇಲ್ಲ ಐಶ್ವರ್ಯ, ನಾವಿಬ್ರು ಇಲ್ಲೇ ಕೂರ್ತೀವಿ. ಇವನು ಹೇಳಿದಾಗ ಇಲ್ಲಿ ಫ್ರೆಶ್ ಏರ್ ಬರ್ತಾ ಇದೆ, ನನಗೂ ಕೂಡ ಇಲ್ಲೇ ಕೂರೋಕೆ ಇಷ್ಟ. ಆದರೆ ಇನ್ನೊಂದು ರೇಗಿಸೋಣ ಅಂತ ಈ ರೀತಿ ಹೇಳಿದೆ. ಸರಿ, ಹಾಗಾದ್ರೆ ನಾವು ಇಲ್ಲೇ ಮಾತಾಡ್ತಾ ಇರ್ತೀವಿ, ನೀನು ಹೋಗಿ ಕಾಫಿ ಮಾಡ್ಕೊಂಡು ಬಾ. ಆಯ್ತು ರೀ, ಈಗಲೇ ತಂದೆ ಅಂತ ಹೇಳಿ ಅವರು ಕಾಫಿ ತರಲು ಹೋದರು. ನೀಲೇಶ್ ರವರನ್ನು ನೋಡಿ ಖುಷಿಯಾದ ಅಭಿಷೇಕ್ ರವರು, ಬಹಳ ಅಪರೂಪ ಆಗ್ಬಿಟ್ಟಿದ್ಯಾ, ಫೇಮಸ್ ಲಾಯರ್ ಬೇರೆ ಆಗ್ಬಿಟ್ಟಿದ್ಯಾ. ನಮ್ಮಂತ ಬಡವರ ಮನೆಗೆ ಬರೋದಂದ್ರೆ ಕುಚೇಲನ್ ಮನೆಗೆ ಕೃಷ್ಣ ಬಂದ ಹಾಗೆ. ಸುಮ್ಮನೆ ಏನೇನು ಮಾತಾಡ್ಬೇಡ್ವಾ, ಕೆಲಸದ ಒತ್ತಡದಲ್ಲಿ ನಿಮ್ಗಳ ಜೊತೆ ಜಾಸ್ತಿ ಬೆರೆಯಕ್ಕಾಗಲ್ಲ, ಅದಕ್ಕೆ ಈ ರೀತಿ ಹೇಳುದಾ? ಹೋಗ್ಲಿ ಬಿಡು, ಅದನ್ನೆಲ್ಲ ಈಗ ಮಾತಾಡೋದು ಬೇಡ. ಮತ್ತೆ ನಿನ್ನ ಕೆಲಸ ಹೇಗಿದೆ? ಕೆಲಸ ಚೆನ್ನಾಗೇ ಇದೆ, ಅದಕ್ಕೇನು, ಅದ್ರ ಪಾಡೆ ಅದು ನಡೀತಾ ಇರುತ್ತೆ. ನೀನು ಹೇಳು, ನಿನ್ನ ಕೆಲಸ ಹೇಗಿದೆ? ಫಸ್ಟ್ ಕ್ಲಾಸ್ ಆಗಿದೆ. ನನಗೆ ನಿನ್ನ ಜೊತೆ ಸ್ವಲ್ಪ ಮಾತನಾಡೋಕ್ಕಿದೆ, ಅದಕ್ಕೆ ಬಂದಿರೋದು. ಅದೇ ಅಂದ್ಕೊಂಡೆ, ಏನಾದರೂ ಕೆಲಸ ಇರಬೇಕು ಅದಕ್ಕೆ ಬಂದಿದೆಯಾ ಅಂತ. ಇಲ್ಲ ಅಂದರೆ ನೀನು ಯಾಕೆ ಬರ್ತೀಯಾ? ಅದು ಹಾಗಲ್ಲ ಕಣು, ನೀನು ನನ್ನ ತಪ್ಪು ತಿಳ್ಕೊಬೇಡ. ಸರಿ, ತಪ್ಪು ತಿಳ್ಕೊಳ್ಳಲ್ಲ, ಅದೇನು ಅಂತ ಹೇಳು. ನನ್ನ ಕ್ಲೈಂಟ್ ಒಬ್ಬರದ್ದು ಬೆಂಗಳೂರಲ್ಲಿ ಕಂಪ್ನಿ ಇದೆ. ಅವ್ನು ನನ್ನ ಕ್ಲೈಂಟ್ ಆಗೋ ಮೊದಲು ಫ್ರೆಂಡ್ ಆಗಿದ್ದ. ಅವನ ಆಫೀಸಲ್ಲಿ 5-6 ವೇಕೆನ್ಸಿ ಇದೆ ಅಂತೆ. ನನ್ನ ಮಗನಲ್ಲಿ ಲೀಗಲ್ ಅಡ್ವೈಸರ್ ಆಗಿ ಕಳಿಸ್ತಾ ಇದ್ದೀನಿ, ಅದಕ್ಕೆ ಹೇಳೋಣ ಅಂತ ಬಂದೆ. ಓ ಹೌದಾ, ಒಳ್ಳೇದಾಯ್ತು ಬಿಡು, ಮಗನಿಗೆ ಒಳ್ಳೆ ಕಡೆ ಕೆಲಸ ಸಿಗದ ಕಳಿಸಿದ್ರೆ ಒಳ್ಳೆಯದು ಅಂತ ಹೇಳಿದ ಅವರ ಮುಖ ಚಿಕ್ಕದಾಯಿತು. ಇದನ್ನು ಗಮನಿಸಿದ ನೀಲೇಶ್ ರವರು, ಹಳೇದೆಲ್ಲ ನೆನಪಾಯ್ತಾ? ನೆನಪಾಗಲೇಬೇಕಲ್ವಾ, ಯಾಕಂದರೆ ನಾನು ಹುಟ್ಟಿ ಬೆಳೆದು ಊರದು. ಎಲ್ಲ ಇದ್ದು ಎಲ್ಲವನ್ನು ಕಳ್ಕೊಂಡು ಇಲ್ಲಿ ಬಂದು ಬಡತನದ ಜೀವನ ನಡೆಸ್ತಿದ್ದೀವಿ. ಊರ ಹೆಸರು ಕೇಳಿದಾಗ ನೆನಪುಗಳು ಮರುಕಳಿಸೋದು ಸಹಜನೇ ಅಲ್ವಾ? ನಾನು ನಿನಗೆ ಹರ್ಟ್ ಆಗಲಿ ಅಂತ ಇದನ್ನೆಲ್ಲ ಹೇಳೋಕ್ಕೆ ಬಂದಿಲ್ಲ. ನನ್ನಿಂದ ನಿನಗೆ ಬೇಜಾರಾಗಿದೆ, ನನ್ನನ್ನು ಕ್ಷಮಿಸ್ಬಿಡು. ಅದಕ್ಕೆಲ್ಲ ಯಾಕೋ ಕ್ಷಮೆ ಕೇಳ್ತೀಯಾ? ಇದರಲ್ಲಿ ನಿನ್ನ ತಪ್ಪೇನಿದೆ? ಮಗನ ಖುಷಿ ಹಂಚ್ಕೊಳ್ಳೋಕ್ಕೆ ಬಂದವ್ ನೀನು ಯಾಕೆ ಕ್ಷಮೆ ಕೇಳ್ತೀಯಾ? ಅಭಿ, ನೀನು ಮನಸ್ಸು ಮಾಡಿದ್ರೆ ನಿನ್ನ ಮಕ್ಕಳು ಕೂಡ ಒಳ್ಳೆ ಕಂಪ್ನಿಯಲ್ಲಿ ಕೆಲಸ ಮಾಡ್ಬೋದು. ಅವ್ರಿಗೂ ಕೆಲಸ ಸಿಗುತ್ತೆ ಬಿಡು, ಇಲ್ಲಿ ಎಲ್ಲಾದ್ರೂ ನೋಡ್ಕೊಂಡ್ರೆ ಆಯಿತು. ಅಭಿ, ನಾನು ಆಗಲೇ ಹೇಳಿದೆ ಅಲ್ವಾ, ಆ ಕಂಪ್ನಿಗೆ ಇನ್ನು 4 ಜನ ಬೇಕು ಅಂತ. ತುಂಬ ಒಳ್ಳೆ ಕಂಪ್ನಿಗಳು, ಕೈ ತುಂಬ ಸಂಬಳ ಕೊಡ್ತಾರೆ. ಅರ್ಜುನ್ ಜೊತೆ ಆದ್ಯ ಮತ್ತು ಅಗಸ್ತ್ಯ ಯಾಕೆ ಆ ಕಂಪ್ನಿ ಜಾಯ್ನ್ ಆಗಬಾರ್ದು? ಈ ಮಾತು ಕೇಳಿ ಅಭಿಷೇಕ್ ರವರಿಗೆ ಒಂದು ಕ್ಷಣ ಶಾಕ್ ಆಯಿತು. ಕಾಫಿ ತಗೊಂಡು ಬಂದಿದ್ದ ಐಶ್ವರ್ಯರವರಿಗೆ ಹಾಗೂ ಅವರ ಹಿಂದೆ ಬಂದಿದ್ದ ನೀಲಮ್ಮರವರಿಗೆ ಕೂಡ ಅವರ ಮಾತು ಕೇಳಿ ಶಾಕ್ ಆಯಿತು. ಕಾಫಿನ ತಂದು ಅಭಿಷೇಕ್ ಮತ್ತು ನೀಲೇಶ್ ರವರಿಗೆ ಕೊಟ್ಟ ಐಶ್ವರ್ಯರವರು ಕೋಪದಿಂದ, ಅಗಸ್ತ್ಯ ಆಗಲಿ ಆದ್ಯ ಆಗಲಿ ಯಾರು ಕೂಡ ಬ್ಯಾಂಗ್ಳೂರಿಗೆ ಹೋಗಲ್ಲ. ಸ್ಯಾಲ್ರಿ ಎಷ್ಟು ಬೇಕಾದರೂ ಕೊಡಲಿ, ಆದರೆ ನನ್ನ ಮಕ್ಕಳು ಬ್ಯಾಂಗ್ಳೂರಿಗೆ ಕಾಲು ಕೂಡ ಇಡಬಾರ್ದು. ಸ್ಯಾಲ್ರಿ ಜಾಸ್ತಿ ಬರುತ್ತೆ ಅಂತ ನನ್ನ ಮಕ್ಕಳನ್ನು ವೃತ್ತಿಕೊಪ್ಪಕ್ಕೆ ತಳ್ಳೋಕ್ಕಾಗುತ್ತಾ? ತಪ್ಪು ತಿಳ್ಕೊಬೇಡಿ ಅಣ್ಣ, ನೀವು ಈ ಮಾತನ್ನು ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೆಯದು. ಅದು ಹಾಗಲ್ಲ ಐಶ್ವರ್ಯ, ನನ್ನ ಮಾತು ಕೇಳು. ಅವ್ರೇನಾದರೂ ಆ ಕಂಪ್ನಿ ಜಾಯ್ನ್ ಆದರೆ ಅವ್ರ ಲೈಫ್ ಸೆಟಲ್ ಆಗುತ್ತೆ. ಇಲ್ಲಿ ಇದ್ರೂ ಕೂಡ ಅವ್ರ ಲೈಫ್ ಸೆಟ್ಲ್ ಆಗುತ್ತೆ, ಅಲ್ಲೇ ಹೋಗ್ಬೇಕಂತ ಏನಿಲ್ಲ.
ಮಗಳ ಮಾತಿಗೆ ತಲೆದೂಗಿಸಿದ ನೀಲಮ್ಮರವರು, ಐಶ್ವರ್ಯ ಸರಿಯಾಗಿ ಹೇಳ್ತಾ ಇದ್ದಾಳೆ, ಅವರಿಬ್ಬರು ಎಲ್ಲೂ ಹೋಗಲ್ಲ. ಅಲ್ಲಿ ಯಾರು ಇದ್ದಾರೆ ಅಂತ ನಿಂಗೆ ಗೊತ್ತಿಲ್ವಾ? ಗೊತ್ತಿದ್ರು ಕೂಡ ಅವರಿಬ್ಬರನ್ನ ಬ್ಯಾಂಗ್ಳೂರಿಗೆ ಕಳಿಸ್ಬೇಕಂತ ಹೇಳ್ತಾ ಇದ್ದೆ ಅಲ್ವಾ? ನಿಂಗೆ ಏನು ಅನ್ಬೇಕು? ಹೌದು ನೀಲೇಶ್, ಅತ್ತೆ ಮತ್ತು ಐಶ್ವರ್ಯ ಸರಿಯಾಗಿ ಹೇಳ್ತಾ ಇದ್ದಾರೆ. ನಮಗೆ ಬ್ಯಾಂಗ್ಳೂರಿನ ಸಹವಾಸನೆ ಬೇಡ. ಇವಾಗ ಹೇಗಿದ್ವಿ ಹಾಗೆ ಚೆನ್ನಾಗಿದ್ವಿ. ಅಲ್ಲಿ ಹೋಗಿ ಮತ್ತೆ ಸಮಸ್ಯೆ ನಮ್ಮ ಮೇಲೆ ಹೇಳ್ಕೊಳ್ಳೋದು ಬೇಡ. ನನ್ನ ಮಾತು ಕೇಳೋಬಿ. ಎಷ್ಟು ಅಂತ ಬಡತನದ ಜೀವನ ಅನುಭವಿಸ್ತೀಯಾ? ನಿಮ್ಮ ಲೈಫ್ ಹೇಗೋ ಕಳೆದು ಹೋಯ್ತು. ಅವರಾದ್ರೂ ಚೆನ್ನಾಗಿರ್ಬೇಕಲ್ವಾ? ಅದಲ್ಲದೆ ಅವರಿಬ್ಬರು ನಿಮ್ಮ ಮಕ್ಕಳು ಅಂತ ಯಾರಿಗೆ ಗೊತ್ತಾಗುತ್ತೆ? ಬ್ಯಾಂಗ್ಳೂರು ಅಷ್ಟೊಂದು ದೊಡ್ಡದಿದೆ. ನಿಮ್ಮ ಕಂಪ್ನಿ ಎಲ್ಲೇ ಇರೋದು, ಈ ಕಂಪ್ನಿ ಬೇರೆಲ್ಲೂ ಇರೋದು. ಇವರಿಬ್ಬರು ಯಾರು ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ. ಅದು ಅಲ್ಲದೆ ಆ ಕಂಪ್ನಿ ನನ್ನ ಫ್ರೆಂಡ್ ಅದ್ದು. ಇವರಿಬ್ಬರ ಐಡೆಂಟಿಟಿ ಮರೆಮಾಚಿಕೆ ಅವನಿಗೆ ನಾನು ಹೇಳ್ತೀನಿ. ಕೆಲಸಕ್ಕೆ ಹೋಗ್ಲಿ ಬಿಡು. ಕಂಪ್ನಿ ಕಡೆಯಿಂದ ತುಂಬಾನೇ ಬೆನಿಫಿಟ್ ಸಿಗುತ್ತೆ. ಅವರು ಇದಕ್ಕೆ PG ಎಲ್ಲ ಅರೇಂಜ್ ಮಾಡ್ತಾರೆ. ನೀನೇನು ಭಯಪಡಬೇಡ, ನನ್ನ ಮಗ ಕೂಡ ಅವ್ರ ಜೊತೆ ಇರ್ತಾನೆ. ಇಲ್ಲ ನೀಲೇಶ್, ಅವರಿಬ್ರು ಬ್ಯಾಂಗ್ಳೂರಿಗೆ ಹೋಗಬಾರ್ದಷ್ಟೇ. ಅವರ ಮಾತು ಕೇಳಿಸಿಕೊಂಡ ಅಗಸ್ತ್ಯ, ಐಶು ಈಗೇನು ಮಾಡೋದು? ಇವರೆಲ್ಲ ಬೇಡ ಅಂದರೆ ನಾವು ಹೇಗೆ ಹೋಗೋಕ್ಕಾಗುತ್ತೆ? ತಾತನ ಕೊನೆ ಆಸೆ ನೆರವೇರಿಸಬೇಕು. ಅದಕ್ಕೋಸ್ಕರ ನಾನೀಗ ಏನಾದರೂ ಮಾಡಲೇಬೇಕು ಅಂತ ಅಂದುಕೊಂಡ ಅವನು ಅವರ ಹತ್ತಿರ ಹೋಗಿ, ಅಪ್ಪ, ನನಗೆ ಬ್ಯಾಂಗ್ಳೂರಿಗೆ ಹೋಗೋಕ್ಕೆ ತುಂಬಾ ಆಸೆ ಇದೆ. ಹೋಗೋಕ್ಕೆ ಬಿಡಿ ಅಪ್ಪ. ನಾನು ಮತ್ತು ಆತ ಇಬ್ಬರು ಜೊತೆಯಾಗಿ ಹೋಗ್ತೀವಿ. ಅವಳನ್ನು ಅಲ್ಲಿ ನಾನು ಚೆನ್ನಾಗೇ ನೋಡ್ಕೋತೀನಿ. ನಿಮ್ಮ ಶತ್ರುಗಳು ಅಲ್ಲಿ ಇದ್ದಾರೆ ಅಂತ ನಾವು ಅಲ್ಲಿ ಹೋಗ್ಬಾರ್ದು ಅನ್ನೋದು ಎಷ್ಟು ನ್ಯಾಯಪ್ಪ? ನಮಗೂ ಕೂಡ ಆಸೆ ಆಕಾಂಕ್ಷೆಗಳು ಇರುತ್ತೆ ಅಲ್ವಾ? ಬೇಡ ಕಣೋ, ನಿಂಗೆ ಇದೆಲ್ಲ ಅರ್ಥ ಆಗಲ್ಲ. ಅವರೆಲ್ಲ ತುಂಬ ಕ್ರೂರಿಗಳು. ನೀವಿಬ್ರು ನನ್ನ ಮಕ್ಕಳು ಅಂತ ಗೊತ್ತಾದರೆ ನೀವು ಎಲ್ಲಿ ಇದ್ದರೂ ಅಲ್ಲಿಗೆ ಹುಡ್ಕೊಂಡು ಬಂದು ಸಾಯಿಸಿಬಿಡ್ತಾರೆ. ಹೌದು ಕಣೋ, ಅಪ್ಪನ ಮಾತು ಕೇಳು. ನೀವಿಬ್ರು ಎಲ್ಲೂ ಕೂಡ ಹೋಗಬಾರ್ದು. ಅಮ್ಮ, ನೀವಾದರೂ ನಮ್ಮ ಪರವಾಗಿ ಮಾತಾಡಿ. ನೀವು ಕೂಡ ಅಪ್ಪನ ಮಾತಿಗೆ ಹ್ಞೂ ಅಂತೀರಲ್ವಾ? ಅಜ್ಜಿ, ನೀವಾದರೂ ಅಪ್ಪ ಅಮ್ಮನಿಗೆ ಹೇಳಿ ಅವ್ರನ್ನ ಒಪ್ಪಿಸಿ ನಮ್ಮನ್ನು ಬ್ಯಾಂಗ್ಳೂರಿಗೆ ಕಳಿಸಿ ಪ್ಲೀಸ್ ಅಜ್ಜಿ. ಅವನ ಮಾತು ಕೇಳಿ ನೀಲಮ್ಮರವರಿಗೆ ಏನು ಮಾಡಬೇಕೆಂದೇ ಗೊತ್ತಾಗಲಿಲ್ಲ. ಅವನ ಅಪ್ಪ ಅಮ್ಮ ಅವರಿಬ್ಬರನ್ನು ಬ್ಯಾಂಗ್ಳೂರಿಗೆ ಕಳುಹಿಸಲ್ಲ ಅಂತ ಪಟ್ಟು ಹಿಡಿದು ಕುಳಿತಿದ್ದರು. ಇದನ್ನು ನೋಡಿದ ನೀಲೇಶ್ ರವರಿಗೆ ಸಿಚುವೇಶನ್ ಯಾವ ರೀತಿ ಸಂಭಾಳಿಸಬೇಕೆಂದು ಗೊತ್ತಾಗದೆ ಹೋಯಿತು. ಕತೆ ಮುಂದುವರಿಯಿತು. ಆದ್ಯ ಮತ್ತು ಅಗಸ್ತ್ಯನನ್ನು ಅವನ ತಂದೆ ತಾಯಿ ಮತ್ತು ಅಜ್ಜಿ ಬ್ಯಾಂಗ್ಳೂರಿಗೆ ಕಳುಹಿಸಲು ಒಪ್ಪುತ್ತಾರೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.